Hello everyone, good morning. Let's continue. Analytical section next. ಡಿಬೇಟ್ ಯಾವ್ಯಾವ ಥರ ಇರುತ್ತೆ ನೋಡೋಣ. ಮೊದಲನೇದು ಸ್ಟ್ರಾಂಗ್ ಲಾಸ್ ವರ್ಸಸ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್. ನಮ್ಮ ದೇಶದಲ್ಲಿ ಸ್ಟ್ರಾಂಗ್ ಲಾಗಳೇನೋ ಇದೆ, ಕಾನೂನುಗಳೇನೋ ತುಂಬ ಸ್ಟ್ರಿಕ್ಟ್ ಆಗಿದೆ, ಆದರೆ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡುವಂಥ ಸಂಸ್ಥೆ ಅಥವಾ ಒಂದು ಪ್ರಕ್ರಿಯೆ ತುಂಬ ವೀಕ್ ಆಗಿಬಿಟ್ಟಿದೆ. ಜಸ್ಟಿಸ್ ಅನ್ನೋದು ಸಿಗಬೇಕು ಅಂತಂದರೆ ಕೇವಲ ಲೆಜಿಸ್ಲೇಷನ್ ಇದ್ದರೆ ಸಾಕಾಗೋದಿಲ್ಲ, ಇಂಪ್ಲಿಮೆಂಟೇಷನ್ ಕೆಪಾಸಿಟಿನೂ ಇರಬೇಕು. ಎರಡನೇದು ನೋಡಿ, ಸೆಂಟ್ರಲೈಸೇಷನ್ ವರ್ಸಸ್ ಡಿಸೆಂಟ್ರಲೈಸೇಷನ್. ತುಂಬ ಕಡೆ ಈ ಪ್ರಶ್ನೆ ನೋಡಿದ್ದೇವೆ ನಾವು. ಪ್ರೊಟೆಕ್ಷನ್ ಮೆಕ್ಯಾನಿಸಮ್ಗಳು ಸೆಂಟ್ರಲಿ ಕಂಟ್ರೋಲ್ ಆಗಬೇಕಾ ಅಥವಾ ಲೋಕಲಿ ಇಂಪ್ಲಿಮೆಂಟ್ ಆಗಬೇಕಾ? ಲೋಕಲ್ ಗವರ್ನೆನ್ಸ್ ಇಂದ ಆಕ್ಸೆಸಿಬಿಲಿಟಿ ಇಂಪ್ರೂವ್ ಆಗಬಹುದು, ಆದರೆ ಇನ್ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ ಅಲ್ವಾ? ಪ್ರತಿಯೊಂದು ಕಡೆನೂ ಬೇರೆ ಬೇರೆ ರೀತಿ ಅಡಾಪ್ಟ್ ಮಾಡ್ಕೊಳ್ತಾ ಹೋದರೆ ಸ್ಟ್ಯಾಂಡರ್ಡ್ ಅಂತ ಒಂದು ಇರೋದಿಲ್ಲ, ಇನ್ಕನ್ಸಿಸ್ಟೆನ್ಸಿ ಇರುತ್ತೆ. ಇನ್ನು ಮೊದಲು ನಾವು ರೈಟ್ ಬೇಸ್ಡ್ ಅಪ್ರೋಚ್ ನೋಡಿದ್ದೀವಿ. ಚಾರಿಟಿ ಅಲ್ಲ ವೆಲ್ಫೇರ್ ಸ್ಕೀಮ್ಗಳು, ಅದು ನಮ್ಮ ರೈಟ್ಸ್ ಅಂತ ನಾವು ಹೇಳ್ತಾ ಇದ್ವಿ. ರೈಟ್ಸಿಂದ ಯಾವುದ್ರ ಕಡೆ ಮುಖ ಮಾಡಬೇಕು? ಅಕೌಂಟೆಬಿಲಿಟಿ. ಈ ಒಂದು ಯೋಜನೆಗಳನ್ನಿರಬಹುದು ಅಥವಾ ಸರ್ಕಾರ ಕೈಗೊಳ್ಳೋ ಕ್ರಮಗಳು ನಮ್ಮ ಹಕ್ಕು ಹೌದು, ಅವುಗಳನ್ನು ಪಡ್ಕೊಳ್ಳೋದು ನಮ್ಮ ಹಕ್ಕು. ಅದ್ರ ಜೊತೆ ಅವುಗಳನ್ನು ಕೊಡೋದು, ಅವುಗಳನ್ನು ಸರಿಯಾಗಿ ನೀಡೋದು ಸರ್ಕಾರದ ಹೊಣೆಗಾರಿಕೆನೂ ಹೌದು. ಅಕೌಂಟೆಬಿಲಿಟಿ ಅದು ಬಹಳ ಇಂಪಾರ್ಟೆಂಟ್. ಇದಾದ್ಮೇಲೆ ಜುಡಿಷಿಯಲ್ ಓವರ್ ರೀಚ್ ವರ್ಸಸ್ ಜುಡಿಷಿಯಲ್ ಆಕ್ಟಿವಿಸಮ್. ತುಂಬ ಕಡೆ ಜುಡಿಷಿಯರಿ ಬಗ್ಗೆ ಈ ಕ್ರಿಟಿಸಿಸಮನ್ನು ನಾವು ನೋಡ್ತಾ ಇರ್ತೇವೆ. ಯಾಕಂತಂದರೆ ಜುಡಿಷಿಯರಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ನಿರ್ವಹಿಸಬೇಕು, ಕಾನೂನು ಬಿಟ್ಟು ಹೊರಗಡೆ ಎಕ್ಸಿಕ್ಯೂಷನ್ ರಿಯಲ್ ರಿಯಲ್ ಆಗಿ ಗ್ರೌಂಡ್ ಲೆವೆಲಲ್ಲಿ ಯಾವ ಥರ ಆಗುತ್ತೆ ಅನ್ನೋದು ಜುಡಿಷಿಯರಿ ಗೊತ್ತಿರೋದಿಲ್ಲ. ಅದಕ್ಕೆ ಅದು ತುಂಬ ಸಾರಿ ಓವರ್ ರೀಚ್ ಮಾಡ್ತಾ ಇರುತ್ತೆ. ತನ್ನ ವಿಭಾಗವನ್ನು ಬಿಟ್ಟು ಹೊರಗಡೆ ಬಂದು ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಅದು ಬೇಡ ಅಂತ ತುಂಬ ಜನ ಟೀಕೆ ಮಾಡ್ತಾರೆ. ಅದು ಜುಡಿಷಿಯರಿ ಏನು ಹೇಳುತ್ತೆ? ಇಲ್ಲ, ಇದು ಜುಡಿಷಿಯಲ್ ಆಕ್ಟಿವಿಸಮ್, ನಾನು ನೋಡ್ಕೊಂಡು ಸುಮ್ಮನಿರ್ಲಿಕ್ಕೆ ಆಗೋದಿಲ್ಲ, ನಾನು ಹೀಗೆ ಹೇಳಲೇಬೇಕು ಅಂತ ಜುಡಿಷಿಯರಿ ಮುಂದೆ ಬರ್ತಾ ಇರುತ್ತೆ. ಹಾಗಾಗಿ ಸಪ್ರೇಷನ್ ಆಫ್ ಪವರ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಏನಿದೆ, ಈ ಮೂರರ ನಡುವೆ ಪವರ್ಗಳು ಸಪರೇಟ್ ಆಗಿರೋದು ಮತ್ತು ಒಂದು ವಿಭಾಗ ಇನ್ನೊಂದು ವಿಭಾಗವನ್ನು ಮಾನಿಟರ್ ಮಾಡೋದು, ಚೆಕ್ ಮಾಡ್ತಾ ಇರೋದು, ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್. ಆ ವಿಷಯವನ್ನು ನಾವು ಪೊಲಿಟಿಕಲ್ ಡೀಟೇಲ್ ಆಗಿ ನೋಡ್ತೇವೆ. ಅದು ನಾವು ಇಲ್ಲಿ ಸಹ ನಾವು ಮೆನ್ಷನ್ ಮಾಡಬಹುದು. ಮಸ್ಟ್ ಬ್ಯಾಲೆನ್ಸ್ ಸಪ್ರೇಷನ್ ಆಫ್ ಪವರ್ಸ್. ಹಾಗಾಗಿ ನಾವು ಇಂಡಿಯಾ ಈಗ ಹೇಗಿರ್ಬೇಕಂತಂದರೆ, ಇಂಡಿಯಾ ಮಸ್ಟ್ ಇವಾಲ್ವ್ ಫ್ರಮ್ ಫ್ರಾಗ್ಮೆಂಟೆಡ್ ಇನ್ಸ್ಟಿಟ್ಯೂಷನ್ಸ್. ಇದಕ್ಕೊಂದು ಮಿನಿಸ್ಟ್ರಿ ಮತ್ತು ಇನ್ನೊಂದು ಸ್ಕೀಮ್ ಬಂದರೆ ಇನ್ನೊಂದು ಡ್ಯೂಪ್ಲಿಕೇಶನ್ ಎಫರ್ಟು, ತುಂಬ ಮಿನಿಸ್ಟ್ರಿಗಳಿರೋದು ಮತ್ತು ಸಾವಿರಾರು ಸ್ಕೀಮ್ಗಳಿರುತ್ತೆ. ತನಗೆ ಬೇಕಾದ ಸೌಲಭ್ಯವನ್ನು ಯಾವ ಮಿನಿಸ್ಟ್ರಿಗೆ ಹೋಗಿ ಪಡ್ಕೋಬೇಕು ಗೊತ್ತೇ ಇರೋದಿಲ್ಲ, ಸರಿಯಾದ ಮಾಹಿತಿ ಇರೋದಿಲ್ಲ, ಫ್ರಾಗ್ಮೆಂಟೆಡ್ ಆಗಿರುತ್ತೆ ಇನ್ಸ್ಟಿಟ್ಯೂಷನ್ಗಳು. ಅದರ ಬದಲು ಹೇಗೆ ನಾವು ಯಾವುದನ್ನು ಒಪ್ಕೊಳ್ಬೇಕು ಅಥವಾ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಇಂಟಿಗ್ರೇಟೆಡ್ ಸೋಷಿಯಲ್ ಜಸ್ಟಿಸ್ ಸಿಸ್ಟಮ್. ಪ್ರತಿಯೊಂದು ಕನೆಕ್ಟ್ ಆಗಿರಬೇಕು, ಸಮನ್ವಯತೆ ಇರಬೇಕು, ಕೋಆರ್ಡಿನೇಷನ್ ಇರಬೇಕು, ಮತ್ತು ಔಟ್ಕಮ್ ಬೇಸ್ಡ್ ಗವರ್ನೆನ್ಸ್. ಲಾಗಳನ್ನು ತರೋದು ಮಾತ್ರ ಅಲ್ಲ, ಯಾರಿಗೆ ಯಾವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅದು ತಲುಪ್ತಾ ಇದೆಯಾ ಆ ಕಾನೂನು ಅನ್ನೋದು ಬಹಳ ಇಂಪಾರ್ಟೆಂಟ್. ಔಟ್ಕಮ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಇನ್ನು ಮೇನ್ಸಲ್ಲಿ ಈ ವಿಷಯದ ಬಗ್ಗೆ ಆನ್ಸರ್ ರೈಟಿಂಗ್ ಬರೀಬೇಕಾದ್ರೆ ರೂಲ್ ಆಫ್ ಲಾ, ಸೋಷಿಯಲ್ ಜಸ್ಟಿಸ್ ಆರ್ಕಿಟೆಕ್ಚರ್, ಇನ್ಸ್ಟಿಟ್ಯೂಷನಲ್ ಅಕೌಂಟೆಬಿಲಿಟಿ, ರೈಟ್ ಬೇಸ್ಡ್ ಗವರ್ನೆನ್ಸ್, ಆಕ್ಸೆಸ್ ಟು ಜಸ್ಟಿಸ್, ಲಾಸ್ಟ್ ಮೈಲ್ ಡೆಲಿವರಿ ಇಂಥ ಶಬ್ದಗಳನ್ನು ಮೆನ್ಷನ್ ಮಾಡಿದರೆ ಆನ್ಸರ್ ರೈಟಿಂಗಿಗೆ ಹೆಚ್ಚು ಒಳ್ಳೆ ವ್ಯಾಲ್ಯೂ ಬರಬಹುದು. ಕೆಲವೊಂದು ಫ್ರೇಸ್ಗಳನ್ನು ನೋಡಿ. ರೈಟ್ಸ್ ವಿತೌಟ್ ಎನ್ಫೋರ್ಸ್ಮೆಂಟ್ ರಿಮೇನ್ ಸಿಂಬಾಲಿಕ್. ಹಕ್ಕುಗಳಿದೆ, ಎನ್ಫೋರ್ಸ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಅದು ಸಾಂಕೇತಿಕವಾಗಿ ಕೇವಲ ಬುಕಿಶ್ ಆಗಿಬಿಟ್ಟಿರುತ್ತೆ. ಇನ್ಸ್ಟಿಟ್ಯೂಷನ್ಸ್ ಆರ್ ದಿ ಆಪರೇಷನಲ್ ಆರ್ಮ್ ಆಫ್ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಸಂವಿಧಾನಾತ್ಮಕ ನೈತಿಕತೆ, ಅದನ್ನು ಸಾಧಿಸಲಿಕ್ಕೆ ನಮಗೆ ಇನ್ಸ್ಟಿಟ್ಯೂಷನ್ಗಳು ಬೇಕು. ಇದನ್ನು ಸಾಧಿಸುವಂತಹ ಆಪರೇಷನಲ್ ಆರ್ಮ್ ಅಲ್ವಾ, ಅಂದರೆ ಇವುಗಳ ಮೂಲಕನೇ, ಇಂಥ ಇನ್ಸ್ಟಿಟ್ಯೂಷನ್ಗಳ ಮೂಲಕನೇ ಸಾಂವಿಧಾನಿಕ ನೈತಿಕತೆಯನ್ನು ನಾವು ಸಾಧಿಸಬಹುದು. ಮತ್ತು ಜಸ್ಟಿಸ್ ಡೆಲಿವರಿ ಡಿಪೆಂಡ್ಸ್ ಆನ್ ಎಕ್ಸೆಸಿಬಿಲಿಟಿ, ನಾಟ್ ಜಸ್ಟ್ ಅವೈಲಬಿಲಿಟಿ. ಅದಕ್ಕೆ ನಾವು ಹೇಳೋದು ಎಕ್ಸೆಸಿಬಿಲಿಟಿ, ಅವೈಲಬಿಲಿಟಿ, ಅಫೋರ್ಡೆಬಿಲಿಟಿ ಎಲ್ಲ ಇಂಪಾರ್ಟೆಂಟ್ ಅಂತ. ಯಾವುದೋ ಒಂದು ಕಾನೂನಿದೆ, ಅವೈಲೇಬಲ್ ಇದೆ, ಆದರೆ ಅದು ಎಕ್ಸೆಸಿಬಲ್ ಆಗಿದೆಯಾ, ಭಾಳ ಇಂಪಾರ್ಟೆಂಟ್. ಇನ್ನು ಇಂಪಾರ್ಟೆಂಟ್ ಕಮಿಟಿ ಮೆನ್ಷನ್ ಮಾಡಬೇಕಾಗಿರೋದು ಸೆಕೆಂಡ್ ARC ಜಸ್ಟಿಸ್ ವರ್ಮಾ ಕಮಿಟಿ, ಜಸ್ಟಿಸ್ ಮಲಿಮಠ್ ಕಮಿಟಿ. ಈ ಕಮಿಟಿಗಳ ಬಗ್ಗೆ
ಈಗ ಡೀಟೇಲ್ ಆಗಿ ನೋಡೋದು ಬೇಡ. ಪ್ರತಿಯೊಂದು ಟಾಪಿಕ್ ಬಂದಾಗ ನಾನು ಲಾಸ್ಟಲ್ಲಿ ಇದನ್ನೇ ಹೇಳ್ತಾ ಇರೋದು. ಕಮಿಟಿಗಳು ಹೀಗೆ ಇರಲಿ, ನಿಮ್ಮ ನೋಟ್ಸಲ್ಲಿ ಇರಲಿ, ಮುಂದೆ ಡಿಸ್ಕಸ್ ಮಾಡೋಣ ಆನ್ಸರ್ ರೈಟಿಂಗ್ ಟೈಮ್ನಲ್ಲಿ. ಕೇಸ್ ಸ್ಟಡಿಗಳನ್ನು ಸಹ ಹಾಗೆ ವಿಶಾಖ ಗೈಡ್ಲೈನ್ಸ್ ಇದೆ, ನರೇಗಾ ಸೋಷಿಯಲ್ ಆಡಿಟ್ಸ್ ಇದೆ. ಸೋಷಿಯಲ್ ಆಡಿಟ್ ಅನ್ನೋದು ಗವರ್ನೆನ್ಸ್ ಟಾಪಿಕ್ಕು, ಅಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೇವೆ. RTI ಲೆಡ್ ಟ್ರಾನ್ಸ್ಪರೆನ್ಸಿ ರಿಫಾರ್ಮ್, ಇದು ಸಹ ಗವರ್ನೆನ್ಸ್. ಸೊ ಹಾಗಾಗಿ ಇಂಡಿಯಾಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾಮಿಸ್ ಆಫ್ ಸೋಷಿಯಲ್ ಜಸ್ಟಿಸ್ ಬಿಕಮ್ಸ್ ಮೀನಿಂಗ್ಫುಲ್ ಓನ್ಲಿ ವೆನ್ laws are backed by strong institutions and institutions are accessible every vulnerable citizen in the country. ಸಂವಿಧಾನ ನಮಗೇನು ಕೊಡ್ತಾ ಇದೆ, ನಿಜವಾಗಲೂ ಅದು ತಲುಪೋದು ಯಾವಾಗ? ಸರಿಯಾದ ಕಾನೂನುಗಳನ್ನು ಸಮರ್ಪಕ ಸಂಸ್ಥೆಗಳು ಜಾರಿಗೆ ತಂದಾಗ, ಎನ್ಫೋರ್ಸ್ ಮಾಡಿದಾಗ, ಮತ್ತು ಆ ಸಂಸ್ಥೆಗಳು ಜನರಿಗೆ ಹತ್ತಿರವಾದಾಗ, ಆಕ್ಸೆಸಿಬಲ್ ಆದಾಗ, ಪ್ರತಿಯೊಂದು ದುರ್ಬಲ ವರ್ಗದವರಿಗೂ ಸಂಸ್ಥೆ ರೀಚ್ ಆಗಬೇಕು. ಆವಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾಮಿಸ್ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ತಲುಪುತ್ತೆ ಅಂತ ಹೇಳ್ಬೋದು. ಮುಂದಿನ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಪವರ್ಟಿ, ಹಂಗರ್ ಆ್ಯಂಡ್ ಇನ್ಕ್ಲೂಸಿವ್ ಗ್ರೋತ್ ಇನ್ ಇಂಡಿಯಾ, ಬ್ರೇಕಿಂಗ್ ದಿ ಸೈಕಲ್ ಆಫ್ ಡೆಪ್ರಿವೇಷನ್ ಆ್ಯಂಡ್ ಬಿಲ್ಡಿಂಗ್ ಆ್ಯನ್ ಇಕ್ವಿಟೇಬಲ್ ಡೆವಲಪ್ಮೆಂಟ್ ಮಾಡೆಲ್. ಇವಾಗ ನಾವು ಹೇಳ್ತಾ ಇದ್ದೇವೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ ಹೇಳ್ಕೊಳ್ತಾ ಇರ್ತೇವೆ. ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋವಿಂಗ್ ಮೇಜರ್ ಎಕಾನಮಿ ನಾವು ಈಗ ಸದ್ಯದಲ್ಲಿ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಮಕ್ಕಳು ಹೊಟ್ಟೆ ಹಸಿವಿನಿಂದನೇ ರಾತ್ರಿ ಮಲ್ಕೊಳ್ತಾ ಇದ್ದಾರೆ, ಹೊಟ್ಟೆ ತುಂಬಿರೋದಿಲ್ಲ. ಎಷ್ಟೋ ಡೈಲಿ ವೇಜ್ ವರ್ಕರ್ಸ್ ಮೀಲ್ಸನ್ನು ಸ್ಕಿಪ್ ಮಾಡ್ತಾ ಇದ್ದಾರೆ ಹಣ ಉಳಿಸ್ಲಿಕ್ಕೆ. ರೂರಲ್ ಫ್ಯಾಮಿಲಿ ಅಲ್ವಾ, ಸಬ್ಸಿಡೈಸ್ಡ್ ಗ್ರೇನ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ. ಅರ್ಬನ್ ಸ್ಲಮ್ಮಲ್ಲಿ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇಲ್ಲ ಇನ್ನು. ಅಂದರೆ ಎಕನಾಮಿಕಲಿ ನಾವು ಗ್ರೋತ್ ಆಗ್ತಾ ಇದ್ರೂ ಎಷ್ಟೋ ಸಮಸ್ಯೆಗಳು ಮುಂದುವರಿತಾ ಇದೆ. ಸೊ ದಿಸ್ ಪ್ಯಾರಾಡಾಕ್ಸ್ defines India's development challenge. Economic growth has accelerated, but its benefits are not always evenly distributed. Evenly distributed ಅಂತಂದರೆ ಇಕನಾಮಿ ಗ್ರೋ ಆಗ್ತಾ ಇದ್ರೂ ಎಲ್ಲರಿಗೂ ಸರಿಸಮಾನವಾಗಿ ಅದರ ಸೌಲಭ್ಯ, ಅದರ ಬೆನಿಫಿಟ್ ಸಿಗ್ತಾ ಇಲ್ಲ. Some regions, communities and occupations remain trapped in the cycle of deprivation. ಎಷ್ಟೋ ಪ್ರದೇಶಗಳು, ಸಮುದಾಯಗಳು, ಎಷ್ಟೋ ಕೆಲಸವನ್ನು ಮಾಡುವವರು ಇನ್ನೂ ಸಹ ಡೆಪ್ರಿವೇಷನ್ ಸೈಕಲಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆವಾಗ ನಮಗೊಂದು ಕ್ವಶನ್ ಎದುರಾಗುತ್ತೆ, ಏನಂತಂದರೆ ವೈ ಡಸ್ ಪವರ್ಟಿ ಆ್ಯಂಡ್ ಹಂಗರ್ ಸ್ಟಿಲ್ ಎಕ್ಸಿಸ್ಟ್ ಡಿಸ್ಪೈಟ್ ಗ್ರೋತ್? ಇಷ್ಟೆಲ್ಲ ಎಕನಾಮಿ ಗ್ರೋ ಆಗ್ತಾ ಇದ್ರು ಹಸಿವು, ಬಡತನ ಇನ್ನೂ ಯಾಕಿದೆ ಹಾಗಾದರೆ? ದ ಆನ್ಸರ್ ಲೈಸ್ ಇನ್ ಹೌ ಗ್ರೋತ್ ಇಸ್ ಸ್ಟ್ರಕ್ಚರ್ಡ್, ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ಟ್ರಾನ್ಸ್ಲೇಟೆಡ್ ಇನ್ ಟು ಹ್ಯೂಮನ್ ವೆಲ್ಬೀಯಿಂಗ್. ಅಂದರೆ ಹೇಗೆ ಗ್ರೋತ್ ಆಗ್ತಾ ಇದೆ, ಇನ್ನೊಂದು ಕಡೆ ಯಾವ ರೀತಿ ಅದಕ್ಕೆ ಮಿಸ್ಮ್ಯಾಚ್ ಆಗ್ತಾ ಇದೆ ಅಲ್ವಾ? ಅದಕ್ಕೆ ಹೇಳೋದು ನಾವು ಏನು, ಇನ್ಕ್ಲೂಸಿವ್ ಗ್ರೋತ್ ಬಿಕಮ್ಸ್ ವೆರಿ ಕ್ರೂಷಿಯಲ್. ಇನ್ಕ್ಲೂಸಿವ್ ಗ್ರೋತ್ ಅಂತಂದರೆ ಏನು? ಮೊದಲು ಬಂದಿರುವಂಥ ಒಂದು ಟಾಪಿಕ್ ಇದು. ಏನು ಹೇಳಿ, ನೆನಪು ಮಾಡ್ಕೊಳ್ಳಿ. ಇನ್ಕ್ಲೂಸಿವ್ ಗ್ರೋತ್ ಅಂತಂದರೆ ಏನು? ಎಲ್ಲರನ್ನೊಳಗೊಂಡ ಬೆಳವಣಿಗೆ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ನಾವು ಹೇಳ್ತೇವೆ. ಎಲ್ಲರನ್ನ ಒಳಗೊಂಡ ಪ್ರಗತಿ ಅಲ್ವಾ? ಗ್ರೋತ್ ಡಸ್ ನಾಟ್ ಜಸ್ಟ್ ಇನ್ಕ್ರೀಸ್ GDP ಬಟ್ ಇಂಪ್ರೂವ್ಸ್ ದಿ ಲೈಫ್ಸ್ ಆಫ್ ದಿ ಮೋಸ್ಟ್ ವಲ್ನರೇಬಲ್ ಫಸ್ಟ್. GDP ಇನ್ಕ್ರೀಸ್ ಮಾಡೋದು ಮಾತ್ರ ಗ್ರೋತ್ ಅಲ್ಲ, ದುರ್ಬಲ ವರ್ಗದವರನ್ನು ಸಹ ಸಬಲೀಕರಣಗೊಳಿಸಿ ಅವರನ್ನು ಮೇಲೆತ್ತೋದು ನಿಜವಾದ ಗ್ರೋತ್. ಪವರ್ಟಿ ಮತ್ತು ಹಂಗರ್, ಆ ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹಾಗಾದರೆ ಏನು ಪವರ್ಟಿ ಅಂತಂದರೆ? ಹಣ ಇಲ್ಲದೆ ಇರೋದು ಮಾತ್ರ ಪವರ್ಟಿ ಅಲ್ಲ, ಸೊಸೈಟಿಲೂ ಬಂದಿರೋದು ಈ ಕಾನ್ಸೆಪ್ಟು. ಮತ್ತು ಒಂದು ಸಾರಿ ಸೋಷಿಯಲ್ ಜಸ್ಟಿಸ್ ಥ್ರೂ ನೋಡೋಣ. ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಲ್ಯಾಕ್ ಆಫ್ ಫುಡ್, ಶೆಲ್ಟರ್, ಹೆಲ್ತ್ ಕೇರ್, ಎಜುಕೇಷನ್, ಡಿಗ್ನಿಟಿ, ಆಪರ್ಚುನಿಟಿ. ನೋಡಿ, ಡಿಗ್ನಿಟಿ ಇದು ಕಣ್ಣಿಗೆ ಕಾಣಿಸೋದಲ್ಲ, ಅನುಭವಿಸೋದು ಅಲ್ವಾ? ಡಿಗ್ನಿಟಿ, ಆಪರ್ಚುನಿಟಿ, ಇದು ಎಲ್ಲದರ ಒಂದು ಕೊರತೆ. ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಪವರ್ಟಿಲಿ ಮೂರು ಟೈಪ್ ಇದೆ ಮುಖ್ಯವಾಗಿ. ಎರಡು ಸಾಮಾನ್ಯವಾಗಿ ನೋಡ್ತೇವೆ, ಈಗೀಗ ಕಳೆದ ಕೆಲವು ವರ್ಷಗಳಿಂದ ಮೂರನೇ ಟೈಪ್ ಆ್ಯಡ್ ಆಗಿದೆ. ಅಬ್ಸಲ್ಯೂಟ್ ಪವರ್ಟಿ ಅಂತಂದರೆ ಬೇಸಿಕ್ ಸರ್ವೈವಲ್ ನೀಡ್ಸನ್ನು ಸಹ ಪಡ್ಕೊಳ್ಳಿಕ್ಕಾಗದೇ ಇರೋದು, ಅಷ್ಟು ಕಡು ಬಡತನ ಅಂತ ಏನು ಕರಿತೇವೆ, ಅದು ಅಬ್ಸಲ್ಯೂಟ್ ಪವರ್ಟಿ. ಇನ್ನು ರಿಲೇಟಿವ್ ಪವರ್ಟಿ ಅಂತಂದರೆ ಇನ್ಇಕ್ವಾಲಿಟಿ ಕಂಪೇರ್ ಟು ಸೊಸೈಟೀಸ್ ಎವರೇಜ್ ಸ್ಟ್ಯಾಂಡರ್ಡ್. ನೀವೊಂದು ಏರಿಯಾದಲ್ಲಿದ್ದೀರಿ, ಏರಿಯಾದಲ್ಲಿ ಒಂದು 15 ಮನೆ ಇದೆ. 15 ಮನೆಯಲ್ಲಿ 10ರಿಂದ 12 ಮನೆ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್, ಅಪಾರ್ಟ್ಮೆಂಟ್ಸ್, ಎಲ್ಲ ಶ್ರೀಮಂತರು. ನಿಮ್ಮದು ಒಂದು ಬಿಲ್ಡಿಂಗ್ ಇದೆ, ಅಂದರೆ ಅವರಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲ,
ಹಾಗಾಗಿ ಅವರಿಗೆ ಕಂಪೇರ್ ಮಾಡಿದರೆ ನೀವು ಬಡವರು. ಇದು ರಿಲೇಟಿವ್. ಇದು ಅಂದರೆ ಬೇರೆಯವರಿಗೆ ಕಂಪೇರ್ ಮಾಡಿದಾಗ, ಸೊಸೈಟಿಯ ಎವರೇಜ್ ಸ್ಟ್ಯಾಂಡರ್ಡನ್ನು ಕಂಪೇರ್ ಮಾಡಿದಾಗ ಅಲ್ಲಿ ಇನ್ಇಕ್ವಾಲಿಟಿ ಇದೆ, ಅದು ರಿಲೇಟಿವ್ ಪವರ್ಟಿ. ಇನ್ನು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಅಂತಂದರೆ ಬರೀ ಇನ್ಕಮ್ ಮಾತ್ರ ಅಲ್ಲ, ಹೆಲ್ತ್, ಎಜುಕೇಷನ್, ಲಿವಿಂಗ್ ಸ್ಟ್ಯಾಂಡರ್ಡ್ ಎಲ್ಲವನ್ನು ಕನ್ಸಿಡರ್ ಮಾಡ್ತವೆ. ಪವರ್ಟಿ ಎರಡನೇ ಇಶ್ಯೂ ಏನು? ಹಂಗರ್. ಹಂಗರ್ ಅಂತಂದ್ರೆ ಏನು? ಇನ್ಸಫಿಷಿಯೆಂಟ್ ಫುಡ್ ಇಂಟೇಕ್, ಬೇಕಾದಷ್ಟು ಆಹಾರ ಸಿಕ್ಕಿರೋದಿಲ್ಲ. ಮಾಲ್ ನ್ಯೂಟ್ರಿಷನ್, ಹಿಡನ್ ಹಂಗರ್. ಹಿಡನ್ ಹಂಗರ್ ಅಂತಂದರೆ ಆಹಾರ ಸಿಗ್ತಾ ಇರುತ್ತೆ ಆದರೆ ಅದರಲ್ಲಿ ಪೋಷಕಾಂಶಗಳು ಇರೋದಿಲ್ಲ, ಹೀಗಾಗಿ ಫಿಸಿಕಲ್ ಗ್ರೋತ್ ಆಗೋದಿಲ್ಲ, ಮೆಂಟಲಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗೋದಿಲ್ಲ, ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಇದನ್ನು ನಿಭಾಯಿಸಲಿಕ್ಕೆ, ಇದನ್ನು ಸರಿಪಡಿಸಲಿಕ್ಕೆ ನಮಗೆ ಬೇಕಾಗಿರೋದೇನು? ಇನ್ಕ್ಲೂಸಿವ್ ಗ್ರೋತ್. ಅಂದರೆ ಗ್ರೋತ್ ಪ್ರೊಸೆಸ್ ದಟ್ ಎನ್ಶೋರ್ಸ್ ಬೆನಿಫಿಟ್ಸ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಆರ್ ಶೇರ್ಡ್ ಇಕ್ವಿಟೇಬ್ಲಿ ಅಕ್ರಾಸ್ ಆಲ್ ಸೆಕ್ಷನ್ಸ್ ಆಫ್ ಸೊಸೈಟಿ. ಇಕನಾಮಿ ಹೇಗೆ ಡೆವಲಪ್ ಆಗ್ತಾ ಇದೆ, ಇಕನಾಮಿಕ್ ಡೆವಲಪ್ಮೆಂಟಿನ ಬೆನಿಫಿಟ್ಸ್ ಈಕ್ವಲ್ ಆಗಿ ಎಲ್ರಿಗೂ ಶೇರ್ ಆಗಬೇಕು, ಪವರ್ಟಿ ರಿಡಕ್ಷನ್ ಆಗಬೇಕು, ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಬೇಕು, ಇನ್ಇಕ್ವಾಲಿಟಿ ರಿಡಕ್ಷನ್ ಆಗಬೇಕು, ಮತ್ತು ಪ್ರತಿಯೊಬ್ಬರಿಗೂ ಬೇಸಿಕ್ ಸರ್ವಿಸ್ಗಳು ಎಕ್ಸೆಸಿಬಲ್ ಆಗಿರಬೇಕು. ಹಾಗಾಗಿ ಗ್ರೋತ್ ಅಂತಂದರೆ ಡೆವಲಪ್ಮೆಂಟ್ ಅಲ್ಲ, ಗ್ರೋತ್ ಮತ್ತು ಇನ್ಕ್ಲೂಷನ್ ಇದ್ದಾಗ ಮಾತ್ರ ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆನಾ? ಎಸ್. ನೆಕ್ಸ್ಟ್, ಪವರ್ಟಿಯನ್ನು ಇನ್ನಷ್ಟು ನಾವು ಅರ್ಥ ಮಾಡ್ಕೊಳ್ಬಹುದು ಯಾವ್ಯಾವ ರೀತಿ ಅಂತಂದರೆ, ಮೊದಲು ಕಾಸಸ್ ನೋಡೋಣ. ಸ್ಟ್ರಕ್ಚರಲ್ ಕಾಸಸ್ ಏನು? ಅನ್ಇಕ್ವಲ್ ಲ್ಯಾಂಡ್ ಡಿಸ್ಟ್ರಿಬ್ಯೂಷನ್, ಸಮಾನವಾಗಿ ಎಲ್ರಿಗೂ ಒಂದೇ ಥರ ಭೂಮಿ ಇಲ್ಲ, ಕಾಸ್ಟನ್ನು ನೋಡಿಕೊಂಡು ಎಕ್ಸ್ಕ್ಲೂಷನ್ ಅನುಭವಿಸ್ತಾ ಇದ್ದಾರೆ ತುಂಬ ಜನ. ಹಿಸ್ಟೋರಿಕಲ್ ಡೆಪ್ರಿವೇಷನ್ ಇದೆ, ಹಿಂದಿನಿಂದ ಬಂದಿರುವಂಥ ಎಷ್ಟೋ ಸಮಸ್ಯೆಗಳಿದೆ. ಮತ್ತು ಇಕನಾಮಿಕ್ ಕಾಸಸ್ ಅಂತಂದರೆ ಅನ್ಎಂಪ್ಲಾಯ್ಮೆಂಟು, ಕಡಿಮೆ ಕೂಲಿ, ಲೋ ವೇಜಸ್. ಇನ್ಫಾರ್ಮಲ್ ಎಕಾನಮಿ ಅಂತಂದರೆ ಏನು? ಮೊದಲೇ ನೋಡಿರೋದೆ, ರಿಜಿಸ್ಟ್ರೇಷನ್ನು, ಸೋಷಲ್ ಪೆನ್ಷನ್ ಇದ್ಯಾವುದೂ ಇರೋದಿಲ್ಲ. ನೆಕ್ಸ್ಟ್ ಸೋಷಿಯಲ್ ಕಾಸಸ್, ಡಿಸ್ಕ್ರಿಮಿನೇಷನ್, ಜೆಂಡರ್ ಇನ್ಇಕ್ವಾಲಿಟಿ, ಲ್ಯಾಕ್ ಆಫ್ ಎಜುಕೇಷನ್, ಇದೆಲ್ಲ ಸೋಷಿಯಲ್ ಕಾಸಸ್. ರೀಜನಲ್ ಕಾಸಸ್ ಅಂತಂದರೆ ಕೆಲವೊಂದು ರೀಜನ್ಗಳು ಹಿಂದುಳಿದಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಕ್ಲೈಮೇಟ್ ವಲ್ನರಬಿಲಿಟಿ ಇರುತ್ತೆ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಅಂತ ಏನು ಕರಿತೇವೆ ಅದು ಜಾಸ್ತಿ ಆಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಫ್ಯಾಕ್ಟರ್ಸ್ ಅಂದರೆ, ಈಗ ನೋಡಿ ಹಾರ್ಮುಜ್ ಜಲಸಂಧಿ ಅಲ್ಲಿ ಆಗಿರುವಂಥ ಒಂದು ಬಿಕ್ಕಟ್ಟು ಸಾಮಾನ್ಯ ರೈತನ ಮೇಲೂ ಎಫೆಕ್ಟ್ ಮಾಡ್ತಾ ಇದೆ, ರೈತನ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ. ಇನ್ಫ್ಲೇಷನ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ, ಇಕನಾಮಿಕ್ ಶಾಕ್ಸ್ ಆವಾಗವಾಗ ಎದುರಾಗುತ್ತೆ, ಕ್ಲೈಮೇಟ್ ಚೇಂಜ್ ಸಹ ಎಷ್ಟೋ ಜನರ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ, ಹೀಟ್ ವೇವ್ಸು ಅಲ್ವಾ, ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ ಹೀಟ್ ಜಾಸ್ತಿ ಇದ್ದಾಗ. ಹಾಗಾಗಿ ಪವರ್ಟಿ ಅನ್ನೋದು ಒಂದು ಸೈಕಲ್ ಇದ್ದ ಹಾಗೆ. ಏನು? ಈ ಒಂದು ಸೈಕಲ್ ಮೊದಲು ನೋಡಿದ್ದೇವೆ ನಾವು. ಪವರ್ಟಿ ಇದ್ದರೆ ಎಜುಕೇಷನ್ ಇರೋದಿಲ್ಲ, ಆಮೇಲೆ ಸ್ಕಿಲ್ ಇರೋದಿಲ್ಲ, ಅದಾದಮೇಲೆ ಸ್ಕಿಲ್ ಇಲ್ಲದೆ ಇದ್ದರೆ ಇನ್ಕಮ್ ಬರೋದಿಲ್ಲ, ಇನ್ಕಮ್ ಇಲ್ಲದೆ ಇದ್ದರೆ ಹೆಲ್ತ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿಬಿಡುತ್ತೆ, ಆಮೇಲೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಪವರ್ಟಿ. ಈ ಪವರ್ಟಿ ಸೈಕಲ್ ಮೊದಲು ಒಂಥರ ಡಿಸ್ಕಸ್ ಮಾಡಿದ್ದೀವಿ, ಇಲ್ಲಿ ಈ ಥರ ನಾವು ನೋಡ್ತಾ ಇದ್ದೀವಿ. ಪವರ್ಟಿ ಆಯಿತು. ಇನ್ನು ಹಂಗರ್ನಲ್ಲಿ ಯಾವ್ಯಾವ ಡೈಮೆನ್ಷನ್ ಇದೆ? ಒಂದು ಕ್ಯಾಲೋರಿ ಡೆಫಿಷಿಯನ್ಸಿ, ಅಂದರೆ ಬೇಕಾದಷ್ಟು ಆಹಾರನೇ ಸಿಕ್ಕಿರೋದಿಲ್ಲ, ನಾಟ್ ಇನಫ್ ಫುಡ್ ಇಂಟೇಕ್. ಎರಡನೇದು ಪ್ರೋಟೀನ್ ಡೆಫಿಷಿಯನ್ಸಿ, ಫುಡ್ ಇದೆ ಪ್ರೋಟೀನ್ ಇಲ್ಲ, ಲ್ಯಾಕ್ ಆಫ್ ನ್ಯೂಟ್ರಿಷನ್. ಮೂರನೇದು ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ಇದು ಮೈಕ್ರೋ ಅಂತಂದರೆ ಆಹಾರ ಇದೆ ನಿಮಗೆ ಮೇಲಿನ ಥರನೇ ಇದು, ಆದರೆ ಹಿಡನ್ ಹಂಗರ್ ಅಂತ ಕರೀತಾರೆ ಇದಕ್ಕೆ. ಹಂಗರ್ ಇಶ್ಯೂ ಅಲ್ಲ ಇದು, ಹಸಿವಿಲ್ಲ ಆದರೆ ಪೋಷಕಾಂಶಗಳು ಸಹ ಇಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇಲ್ಲ. ಹಂಗರ್ ಸಮಸ್ಯೆ ಇರೋದ್ರಿಂದ ಮುಂದೆ ಸ್ಟಂಟಿಂಗ್, ವೇಸ್ಟಿಂಗ್, ಅನಿಮಿಯಾ, ಲೋ ಇಮ್ಯುನಿಟಿ ಈ ಶಬ್ದಗಳನ್ನು ಮೊದಲೊಂದು ಸಾರಿ ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದೆ. ತುಂಬ ಜನ ಆವಾಗ ಹೇಳಿದ್ರಿ, ಕೆಲವರಿಗೆ ಗೊತ್ತಾಗಿರ್ಬೋದು ಅಂದ್ಕೊಂಡಿರ್ತೇನೆ. ಸ್ಟಂಟಿಂಗ್ ಅಂತಂದರೆ ಏನು, ವೇಸ್ಟಿಂಗು, ಅನಿಮಿಯಾ, ಲೋ ಇಮ್ಯುನಿಟಿ, ಎಸ್, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು. ಇನ್ನು ಗ್ಲೋಬಲ್ ಹಂಗರ್ ಇಂಡೆಕ್ಸ್, GHI ಅಂತ ಕರೀತಾರೆ. ಹಂಗರ್ ಅಂತಂದರೆ ಹಸಿವಿನ ಸೂಚ್ಯಂಕ ಇದು. ಆದರೆ ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಗೌರ್ಮೆಂಟ್ ಆಫ್ ಇಂಡಿಯಾಸ್ ಫಾರ್ಮಲ್ ಸ್ಟ್ಯಾನ್ಸ್ ಏನು ಇದ್ರ ಬಗ್ಗೆ ಅಂದರೆ, ಇಂಡಿಯಾ ಈ GHI ಮೆಥಡಾಲಜಿಯನ್ನು ರಿಜೆಕ್ಟ್ ಮಾಡಿದೆ. ಅಂದರೆ ಇದು ಫ್ಲಾಡ್ ಫಿಯರ್ ಸ್ಯಾಂಪಲ್ ಅಸೆಸ್ಮೆಂಟ್ ಸರಿಯಾಗಿ ಇಲ್ಲ. ಇಲ್ಲಿ ಕೇವಲ ಟೆಲಿಫೋನ್ ಕಾಲ್ ಮಾಡ್ತಾರೆ ಮತ್ತು ಹೇಗೆಗೋ ಇಂಡೆಕ್ಸನ್ನು ರೆಡಿ ಮಾಡಿದ್ದಾರೆ,
ಹಾಗಾಗಿ ಈ ಒಂದು ಇಂಡೆಕ್ಸ್ ಇಡೀ ದೇಶದ ಫುಡ್ ಸೆಕ್ಯೂರಿಟಿ ಪೊಸಿಷನನ್ನು ಡಿಫೈನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಸರಿಯಾಗಿಲ್ಲ, ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಭಾರತ ಹೇಳ್ತಾನೆ ಬಂದಿದೆ. ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನು ಭಾರತ ರಿಜೆಕ್ಟ್ ಮಾಡುತ್ತೆ. ಹಾಗಾಗಿನೇ ಯಾಕೆ ರಿಜೆಕ್ಟ್ ಮಾಡುತ್ತೆ ಅಂತಂದರೆ ಒಂದು ಈ ಕಾರಣ, ಇನ್ನೊಂದು ಭಾರತದ ರ್ಯಾಂಕಿಂಗ್ ಆವಾಗ ಕಡಿಮೆ ಅಂತಂದರೆ ರ್ಯಾಂಕಿಂಗಲ್ಲಿ ಸ್ವಲ್ಪ ನಾವು ತಳಮಟ್ಟದಲ್ಲಿದ್ದೇವೆ. ಇಂಡಿಯಾ ಹ್ಯಾಸ್ ಫೇಸ್ಡ್ ಕನ್ಸರ್ನ್ ಇನ್ ಗ್ಲೋಬಲ್ ಹಂಗರ್ ರ್ಯಾಂಕಿಂಗ್ ಡ್ಯೂ ಟು ಚೈಲ್ಡ್ ಮಾಲ್ ನ್ಯೂಟ್ರಿಷನ್, ಅಂಡರ್ ನರಿಶ್ಮೆಂಟ್ ಇಂಡಿಕೇಟರ್ಸ್. ಭಾರತದಲ್ಲಿ ಹಾಗಾದರೆ ಹಂಗರಿಗೆ ಏನೇನು ಕಾಸಸ್? ಸೇಮ್, ಪವರ್ಟಿ, ಇನ್ಎಫಿಷಿಯಂಟ್ ಡಿಸ್ಟ್ರಿಬ್ಯೂಷನ್, ಪಡಿತರ ವಿತರಣಾ ವ್ಯವಸ್ಥೆ ಅಂತ ನಾವು ನೋಡಿದ್ವಲ್ವಾ, ಅಲ್ಲಿ ಲೀಕೇಜಸ್ ಆಗುತ್ತೆ, ಕರಪ್ಷನ್ ಇದೆ ಅಂತ ಹೇಳ್ಕೊಂಡಿದ್ವಿ, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗೋದಿಲ್ಲ, ಫುಡ್ ವೇಸ್ಟೇಜ್ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ, ಮತ್ತು ಪುವರ್ ಡಯಟ್ರಿ ಡೈವರ್ಸಿಟಿ ಅಂತಂದರೆ ಸಮತೋಲಿತ ಆಹಾರ ಅಂತ ನಾವೊಂದು ಹೇಳಿದ್ವಿ. ನೀವು ಊಟ ಮಾಡೋ ತಟ್ಟೆಯಲ್ಲಿ ಅನ್ನ ಇದ್ದರೆ ಸಾಕಾಗೋದಿಲ್ಲ, ಅನ್ನದ ಜೊತೆ ರೈಸ್, ಸಾಂಬಾರ್ ಮತ್ತು ವೆಜಿಟೇಬಲ್ಸ್, ಅಥವಾ ನೀವು ಪ್ರೋಟೀನಿಗೋಸ್ಕರ ಬೇರೆ ಬೇರೆ ಎಗ್, ಮಾಂಸ, ಈ ಥರ ಯಾವುದನ್ನು ಬೇಕಾದರೂ ತೆಗೆದುಕೊಳ್ಬಹುದು, ಅವರವರ ಆಯ್ಕೆ. ಆದರೆ ಪ್ರೋಟೀನ್ ಕಂಟೆಂಟ್ ಇರಬೇಕು. ಪ್ರೋಟೀನ್ ಅಂತಂದ್ರೂ ಕೇವಲ ಮಾಂಸದಿಂದ, ಎಗ್ಗಿಂದ ಮಾತ್ರ ಬರೋದಿಲ್ಲ, ವೆಜಿಟೇಬಲ್ ಸೋರ್ಸ್ಗಳು ಇದೆ, ಅದಕ್ಕೆ ಎಲ್ಲ ರೀತಿಯದನ್ನು ನಾವು ನೋಡಬಹುದು. ಆದರೆ ಡಯಟರಿ ಡೈವರ್ಸಿಟಿ ಇರಬೇಕು. ಕೇವಲ ಕಾರ್ಬೋಹೈಡ್ರೇಟ್, ಕೇವಲ ಕ್ಯಾಲೋರಿ ಮಾತ್ರ ಅಲ್ಲ, ಪ್ರೋಟೀನು, ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅದರಲ್ಲಿ ಇರಬೇಕು. ಸೊ ಅಗ್ರಿಕಲ್ಚರ್ ಇನ್ಎಫಿಷಿಯನ್ಸಿ ಇನ್ನೊಂದು ಸಮಸ್ಯೆ. ಕೃಷಿ ಕ್ಷೇತ್ರದಲ್ಲಿ ತುಂಬ ಅಸಮಾನತೆ ಅಥವಾ ದಕ್ಷತೆ ಕಡಿಮೆ ಇದೆ. ಅಂದರೆ ರಿಚ್ ಪೀಪಲ್ಲು, ಅಲ್ಲೂ ರಿಚ್ ಆ್ಯಂಡ್ ಪೂರ್ ಗ್ಯಾಪ್ ಇದೆ. ಎಲ್ಲರಿಗೂ ಭೂಮಿ ಸರಿಯಾಗಿ ಸಿಕ್ಕೋದಿಲ್ಲ, ಕಡಿಮೆ ಹಿಡುವಳಿ, ಸಣ್ಣ ಸಣ್ಣ ಪ್ರಮಾಣದ ಭೂಮಿ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಬೆಳೆಯನ್ನು ಬೆಳಿಲಿಕ್ಕಾಗೋದಿಲ್ಲ. ಆವಾಗ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಫುಡ್ ಸೆಕ್ಯೂರಿಟಿ ಅದರಲ್ಲಿ ಬರೋದು ಮೊದಲನೇದು 3A. ಇದೆಲ್ಲ ಕಡೆ ನಾನು ಮೆನ್ಷನ್ ಮಾಡ್ತಾ ಇರ್ತೇನೆ. ಎಕ್ಸೆಸಿಬಿಲಿಟಿ, ಅವೈಲಬಿಲಿಟಿ, ಅಫೋರ್ಡೆಬಿಲಿಟಿ, ಎಲ್ಲ ಕಡೆ ನೀವು ಹೇಳ್ಬೋದು. ಎಕ್ಸೆಸ್ ಇರಬೇಕು. ಯುಟಿಲೈಸೇಷನ್ ಅಂತಂದರೆ ಸಿಕ್ಕಿದ ಮೇಲೆ ನಿಮಗೆ ಸರ್ಕಾರದಿಂದ ಯಾವುದೋ ಒಂದು ಸ್ಕೀಮ್ ಬಂದಿದೆ, ಆ ಸ್ಕೀಮ್ನ ಮೂಲಕ ಇಂತಿಷ್ಟು ಫುಡ್ ಸಿಗ್ತಾ ಇದೆ, ಈ ಯಾವುದೋ ಒಂದು ಫುಡ್ ಗ್ರೇನ್ಸ್ ಸಿಗ್ತಾ ಇದೆ, ಆದರೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆಯಾ ನಿಮ್ಮ ಹತ್ರ, ಅದು ಇಂಪಾರ್ಟೆಂಟು. ಸ್ಟೆಬಿಲಿಟಿ, ಸರಿಯಾದ ಸ್ಥಿರತೆ ಇದೆಯಾ, ಅದರಲ್ಲಿ ಸ್ಟೇಬಲ್ ಆಗಿ ಬರ್ತಾ ಇದೆಯಾ, ಬಹಳ ಇಂಪಾರ್ಟೆಂಟ್. ಅದು ಫುಡ್ ಸೆಕ್ಯೂರಿಟಿ ಸಿಸ್ಟಮಿನ ಕೀ ಪಿಲ್ಲರ್ಸ್. ಹಾಗಾಗಿ ನೆಕ್ಸ್ಟು ನೋಡೋದು ಇನ್ಕ್ಲೂಸಿವ್ ಗ್ರೋತ್ ಅನ್ನೋದು ಯಾಕೆ ಇಂಪಾರ್ಟೆಂಟ್? ಹಾಗಾದರೆ ವೈ ಇನ್ಕ್ಲೂಸಿವ್ ಗ್ರೋತ್ ಮ್ಯಾಟರ್ಸ್? ಗ್ರೋತ್ ವಿತೌಟ್ ಇಕ್ವಿಟಿ, ಬೆಳವಣಿಗೆ ಆಗ್ತಾ ಇದೆ ಆದರೆ ಇಕ್ವಿಟಿ ಇಲ್ಲ ಅಂತಂದರೆ ಅವಾಗ ಜಾಸ್ತಿ ಆಗೋದೇನು? ಇನ್ಇಕ್ವಾಲಿಟಿಯಿಂದ ಸೋಷಿಯಲ್ ಅನ್ರೆಸ್ಟ್ ಜಾಸ್ತಿ ಆಗುತ್ತೆ, ಸಮಾಜದಲ್ಲಿ ಉದ್ವಿಗ್ನತೆ ಜಾಸ್ತಿ ಆಗಬಹುದು. ಸೊ ಎಕ್ಸ್ಕ್ಲೂಷನ್ ರೆಡ್ಯೂಸಸ್ ಪ್ರೊಡಕ್ಟಿವಿಟಿ. ಇನ್ಕ್ಲೂಷನ್ ಇದ್ದರೆ ಎಲ್ರಿಗೂ ಅವಕಾಶ ಇರುತ್ತೆ, ಎಕ್ಸ್ಕ್ಲೂಷನ್ ಆಗಿಬಿಟ್ರೆ, ಹೊರಗೆ ತಳ್ಳಲ್ಪಟ್ರೆ ಪ್ರೊಡಕ್ಟಿವಿಟಿ ಇರೋದಿಲ್ಲ. ಮತ್ತು ಲಾಂಗ್ ಟರ್ಮ್ ಗ್ರೋತ್ ಬಿಕಮ್ಸ್ ಅನ್ಸಸ್ಟೈನಬಲ್ ಅಲ್ವಾ? ಒಂದೆರಡು ದಿನ ಅಲ್ಲ, ನೆನ್ಪು ಮಾಡ್ಕೊಳ್ಳಿ, ವೆಲ್ಫೇರು ಡೆವಲಪ್ಮೆಂಟ್ ಡಿಫರೆನ್ಸ್ ನೆನ್ಪು ಮಾಡ್ಕೊಳ್ಳಿ. ಒಂದೆರಡು ದಿನ ಊಟ ಕೊಡೋದು ಮಾತ್ರ ಅಲ್ಲ, ಒಂದು ಜೀವನಕ್ಕೆ ಒಂದು ಆಧಾರ ಸಿಗಬೇಕು, ಅಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗಾದರೆ ಇನ್ಕ್ಲೂಸಿವ್ ಗ್ರೋತಿನ ಡೈಮೆನ್ಷನ್ ಏನೇನು? ಇಕನಾಮಿಕಲಿ ಇನ್ಕ್ಲೂಷನ್ ಬೇಕು, ಜಾಬ್ ಸಿಗಬೇಕು ಎಲ್ರಿಗೂ, ಇನ್ಕಮ್ ಇಕ್ವಾಲಿಟಿ, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇನ್ಕಮ್ ಇಕ್ವಾಲಿಟಿ. ಸೋಷಿಯಲ್ ಇನ್ಕ್ಲೂಷನ್ ಅಂತಂದರೆ ಎಜುಕೇಷನ್, ಹೆಲ್ತ್, ಜೆಂಡರ್ ಇಕ್ವಾಲಿಟಿ. ಮತ್ತು ರೀಜ್ನಲ್ ಇನ್ಕ್ಲೂಷನ್, ಇಲ್ಲಿ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಅಕ್ರಾಸ್ ಸ್ಟೇಟ್ಸ್. ಅಂದರೆ ಒಂದು ರಾಜ್ಯ ಮಾತ್ರ ಮುಂದುವರಿತಾ ಇದೆ, ಇನ್ನೊಂದು ರಾಜ್ಯ ಹಿಂದುಳಿದು ಬಿಟ್ಟಿದೆ, ಅದು ರೀಜ್ನಲ್ ಇಕ್ವಾಲಿಟಿ ಅಲ್ಲ, ಅದು ರೀಜ್ನಲ್ ಇನ್ಇಕ್ವಾಲಿಟಿ ಆಗುತ್ತೆ. ಕ್ರಾಸ್ ಸ್ಟೇಟಲ್ಲಿ ಡೆವಲಪ್ಮೆಂಟ್ ಬ್ಯಾಲೆನ್ಸ್ ಆಗಿರಬೇಕು. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದರೆ ಬ್ಯಾಂಕಿಂಗ್ ಆಕ್ಸೆಸ್ ಇರಬೇಕು, ಕ್ರೆಡಿಟ್ ಅವೈಲಬಿಲಿಟಿ ಇರಬೇಕು. ಅಂದರೆ ಹಳ್ಳಿಯಲ್ಲಿ ಯಾವುದೋ ಒಂದು ಮಹಿಳೆ ಇದ್ದಾಳೆ, ಅವಳದೇ ಆದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸಿದ್ದಾಳೆ, ಆದರೆ ಬ್ಯಾಂಕಿಗೆ ಹೋದರೆ ಸಪೋರ್ಟ್ ಸಿಗ್ತಾ ಇಲ್ಲ, ಬೇರೆ ಬೇರೆ ಭಾಷೆ ಮಾತಾಡೋರು ಇರಬಹುದು ಬ್ಯಾಂಕಲ್ಲಿ, ಮತ್ತು ಹೇಗೆ ಫಾರ್ಮ್ ಫಿಲ್ ಮಾಡೋದು ಅಂತ ಗೊತ್ತಿರೋದಿಲ್ಲ, ಲಿಟ್ರಸಿ ಇರೋದಿಲ್ಲ, ಫಿನಾನ್ಷಿಯಲ್ ಲಿಟ್ರಸಿ ಇರೋದಿಲ್ಲ, ಡಿಜಿಟಲ್ ಲಿಟ್ರಸಿ ಇರೋದಿಲ್ಲ. ಹಾಗೆ ಇಂಥ ಸಿಸ್ಟಮ್ ಒಳಗಡೆ ಹಿಂದುಳಿದವರನ್ನು, ಹಳ್ಳಿಯವರನ್ನು ತರಬೇಕು, ಆಕ್ಸೆಸ್ ಇರಬೇಕು, ಕ್ರೆಡಿಟ್ ಅವೈಲಬಿಲಿಟಿ, ಸಾಲ ಸೌಲಭ್ಯ ಸಿಗಬೇಕು. ಅದು ಆದರೆ ಏನೇನು ನೋಡಿದ್ವಿ, ಯಾವ್ಯಾವ ಡೈಮೆನ್ಷನ್ ಇದೆ ಇನ್ಕ್ಲೂಸಿವ್ ಗ್ರೋತಲ್ಲಿ? ಇಕನಾಮಿಕ್, ಸೋಷಿಯಲ್, ರೀಜ್ನಲ್, ಫಿನಾನ್ಷಿಯಲ್, ಇಷ್ಟೆಲ್ಲ ನಾವು ಕವರ್ ಮಾಡಬಹುದು. ಅಂದರೆ ಗ್ರೋತ್ ಅಂತಂದರೆ
ಎಂಪ್ಲಾಯ್ಮೆಂಟ್, ಇನ್ಕಮ್ ಡಿಸ್ಟ್ರಿಬ್ಯೂಷನ್, ಆಕ್ಸೆಸ್ ಟು ಸರ್ವಿಸಸ್, ಹ್ಯೂಮನ್ ಡೆವಲಪ್ಮೆಂಟ್, ಪಾವರ್ಟಿ ರಿಡಕ್ಷನ್ ಇದೆಲ್ಲವನ್ನು ಇದು ಒಳಗೊಂಡಿರುತ್ತೆ. ಸೇಮ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಮತ್ತೆ ಬರುತ್ತೆ. ಆರ್ಟಿಕಲ್ 21 ರೈಟ್ ಟು ಲೈಫು, 38 ಇನ್ಇಕ್ವಾಲಿಟಿ ಕಡಿಮೆ ಮಾಡಬೇಕು, 39 ಲೈವ್ಲಿಹುಡ್ಡು, 41 ವರ್ಕ್ ಆ್ಯಂಡ್ ಅಸಿಸ್ಟೆನ್ಸು, 47 ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್. ಇಲ್ಲಿ ಸಹ ಲಾಗಳಿದೆ ಕೆಲವೊಂದು. ಮೇನ್ ಕಾನ್ಸೆಪ್ಟ್ ಅರ್ಥ ಆಗಲಿ, ಲಾಗಳನ್ನು ಇದನ್ನು ನಿಧಾನವಾಗಿ ಅಷ್ಟೇ ನೋಡ್ತಾ ಹೋಗಬೇಕು. ಫ್ಯಾಕ್ಟ್ಗಳನ್ನು ಡಂಪ್ ಮಾಡಬಾರ್ದು ಮೆದುಳಿಗೆ, ಅದನ್ನು ಒಂದೇ ಸಾರಿ ಹೆದರ್ಲೂಬಾರ್ದು ಇಷ್ಟೆಲ್ಲ ಇದೆ ಅಂತ. ಸಡನ್ನಾಗಿ ನೋಡೋ ಬದಲು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಮುಖ್ಯವಾದ ಲಾಗಳು, ಫುಡ್ ಎಂಟರ್ಟೈನ್ಮೆಂಟ್ಗೋಸ್ಕರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆ, ರೂರಲ್ ಎಂಪ್ಲಾಯ್ಮೆಂಟಿಗೆ ಈಗ PB ಗ್ರಾಮ್ಜಿ, ಎಜುಕೇಷನಿಗೋಸ್ಕರ RTE, ಫುಡ್ ಸಪೋರ್ಟ್ PMGKAY ಗರೀಬ್ ಕಲ್ಯಾಣ್ ಅನ್ನ ಯೋಜನಾ ನೆನಪಾಗ್ತಾ ಇದೆ ಅಲ್ವಾ. ಮತ್ತು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಗಳು ಯಾವುದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ನೀತಿ ಆಯೋಗ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟು, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ನು, ಸ್ಟೇಟ್ ಗೌರ್ಮೆಂಟ್ಗಳಿದೆ, ಲೋಕಲ್ ಬಾಡೀಸ್ಗಳಿದೆ. ಅದಾದಮೇಲೆ SDGಯಲ್ಲಿ ಯಾವುದು ಮತ್ತೆ ನೋ ಪವರ್ಟಿ, ಝೀರೋ ಹಂಗರ್, ರೆಡ್ಯೂಸ್ಡ್ ಇನ್ಇಕ್ವಾಲಿಟಿ. ಇಲ್ಲಿ ಬರುವಂಥ ಚಾಲೆಂಜಸ್ ಏನು ಹಾಗಾದರೆ, ಈ ಫುಡ್ ಅಥವಾ ಹಂಗರ್ ಇಶ್ಯೂ, ಬಡತನಕ್ಕೆ ಸಂಬಂಧಪಟ್ಟ ಹಾಗೆ ಚಾಲೆಂಜಸ್ ಏನೇನು? ಮೆಜರ್ಮೆಂಟ್ ಪ್ರಾಬ್ಲಮ್. ಪವರ್ಟಿ ಇಸ್ ಡಿಫಿಕಲ್ಟ್ ಟು ಡಿಫೈನ್ ಡ್ಯೂ ಟು ಇನ್ಕಮ್ ವರ್ಸಸ್ ಕನ್ಸಂಪ್ಷನ್ ಡಿಫರೆನ್ಸ್. ಎಲ್ರಿಗೂ ಒಂದೇ ಥರ ಆದಾಯ ಇರೋದಿಲ್ಲ, ಬಂದಿರೋ ಹಣವನ್ನು ಎಲ್ಲರೂ ಒಂದೇ ಥರ ಖರ್ಚು ಮಾಡೋದಿಲ್ಲ ಅಲ್ವಾ. ಇನ್ಕಮಲ್ಲೂ ಡಿಫ್ರೆನ್ಸ್ ಇದೆ, ಕನ್ಸಂಪ್ಷನಲ್ಲೂ ಡಿಫ್ರೆನ್ಸ್ ಇದೆ. ಹಾಗಾಗಿ ಪವರ್ಟಿ ಅಂತಂದರೆ ಏನು ಅಂತ ಡಿಫೈನ್ ಮಾಡೋದು ಕಷ್ಟ. ಮಲ್ಟಿ ಡೈಮೆನ್ಷನಲ್ ಫ್ಯಾಕ್ಟರ್ಗಳಿರುತ್ತೆ. ಒಂದು ಮೆಜರ್ಮೆಂಟ್ ಪ್ರಾಬ್ಲಮ್, ಎರಡನೇದು ಇನ್ಇಕ್ವಾಲಿಟಿ ಅಲ್ವಾ. ಗ್ರೋತ್ ಬೆನಿಫಿಟ್ಸ್ಗಳು ಅನ್ಇವನ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಅರ್ಬನ್ನಲ್ಲಿ ಬೇರೆ, ರೂರಲ್ ಬೇರೆ, ಸ್ಕಿಲ್ ಇರೋರಿಗೆ ಒಂಥರ, ಅನ್ಸ್ಕಿಲ್ಡಿಗೆ ಒಂಥರ, ರಿಚ್ ಪೀಪಲ್ ಬೇರೆ, ಪುವರ್ ಪೀಪಲ್ ಬೇರೆ. ಇಲ್ಲೇ ತುಂಬ ಡಿವೈಡ್ಸ್ ಇದೆ, ಇನ್ಇಕ್ವಾಲಿಟಿ ಇದೆ. ಇನ್ನು ಜಾಬ್ಲೆಸ್ ಗ್ರೋತ್, ಇಕನಾಮಿ ಗ್ರೋ ಆಗ್ತಾ ಇರೋದು, ಆದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇಲ್ಲ. ತುಂಬ ಜನರಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ, ಸೋಷಿಯಲ್ ಪ್ರೊಟೆಕ್ಷನ್ ಇಲ್ಲ, ಫುಡ್ ಅವೈಲಬಿಲಿಟಿ ಇದ್ದರೂ ಡಯಟ್ ಡೈವರ್ಸಿಟಿ ಇಲ್ಲ, ಸಮತೋಲಿತ ಆಹಾರ ಸಿಗ್ತಾ ಇಲ್ಲ, ನ್ಯೂಟ್ರಿಷನ್ ಅವೇರ್ನೆಸ್ಸೇ ಇಲ್ಲ. ನಾವು ಸೇವಿಸುವ ಆಹಾರದಲ್ಲಿ ಏನೇನು ಇರಬೇಕು ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಮತ್ತು ಸ್ಟೇಟ್ಸ್ಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಪವರ್ಟಿ ಲೆವೆಲ್ ಇರಬಹುದು, ಇನ್ಫ್ರಾಸ್ಟ್ರಕ್ಚರ್, ಗವರ್ನೆನ್ಸ್ ಕೆಪಾಸಿಟಿ ಇದೆಲ್ಲದರಲ್ಲೂ ಡಿಫರೆನ್ಸ್ ಇದೆ. ಒಂದೇ ಥರ ಎಲ್ಲ ಕಡೆ ಎಲ್ಲ ಸ್ಕೀಮು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಮತ್ತು ಅಗ್ರಿಕಲ್ಚರಲ್ಲಿ ಡ್ರಾಟ್ಸು, ಫ್ಲಡ್ಸು, ಕ್ಲೈಮೇಟ್ ಚೇಂಜಿನ ಒಂದು ಎಫೆಕ್ಟ್ಸು, ಕ್ರಾಪ್ ಫೇಲ್ಯೂರು, ಮಾನ್ಸೂನ್ ವೇರಿಯೇಷನ್ ಇದೆಲ್ಲ ಅಗ್ರಿಕಲ್ಚರ್ ಕೃಷಿ ಕ್ಷೇತ್ರವನ್ನು ತುಂಬ ಸಂಕಷ್ಟಕ್ಕೆ ಒಳಪಡಿಸ್ತಾ ಇದೆ. ವೆಲ್ಫೇರ್ ಡೆಲಿವರಿಯಲ್ಲಿ ಫುಡ್ ಡಿಸ್ಟ್ರಿಬ್ಯೂಷನ್ ಇರಬಹುದು, ಲೀಕೇಜಸ್ ಆಗೋದು, ಸಬ್ಸಿಡಿಯಲ್ಲಿ ಕೆಲವೊಂದು ಕರಪ್ಷನ್ ಆಗೋದು ಅಲ್ವಾ. ಇದನ್ನೆಲ್ಲ ಈಗ DBT ಮೂಲಕ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಸ್ಕೀಮು ಮೊದಲು ಬಂದಿರೋದೆ NFSA ಫುಡ್ ಸೆಕ್ಯೂರಿಟಿಗೋಸ್ಕರ ಇರೋದು, PMGKAY ಯಾವುದಕ್ಕೆ, ಎಮರ್ಜೆನ್ಸಿ ಫುಡ್ ಸಪೋರ್ಟು, ನರೇಗಾ, ಗ್ರಾಮ್ಜಿ ರೂರಲ್ ಎಂಪ್ಲಾಯ್ಮೆಂಟ್, AY ನಿನ್ನೆ ಹೇಳಿದ್ದೆ ಇದು ಹೌಸಿಂಗು, ಜನ್ಧನ್ ಫಿನಾನ್ಷಿಯಲ್ ಇನ್ಕ್ಲೂಷನಿಗೋಸ್ಕರ, ಪೋಷಣ್ ಅಭಿಯಾನ ನ್ಯೂಟ್ರಿಷನ್ ಲೆವೆಲ್ ಇಂಪ್ರೂವ್ಮೆಂಟು, ಸ್ಟ್ಯಾಂಡ್ ಅಪ್ ಇಂಡಿಯಾ ಇರೋದು ಆಂಟ್ರಪ್ರನರ್ಶಿಪ್, SC/ST ವಿಮೆನ್ ಮುಖ್ಯವಾಗಿ. ಇದಾದಮೇಲೆ ಕರೆಂಟ್ ಅಫೇರ್ಸಲ್ಲಿ ಏನಾದರೂ ರೀಸೆಂಟಾಗಿ ನೋಡೋದಾದರೆ, ಪವರ್ಟಿ ರಿಡಕ್ಷನ್ ಟ್ರೆಂಡ್ಸ್. ರೀಸೆಂಟ್ ಎಸ್ಟಿಮೇಟ್ ಸಜೆಸ್ಟ್ ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇನ್ ಇಂಡಿಯಾ ಓವರ್ ದಿ ಲಾಸ್ಟ್ ಡಿಕೇಡ್. ನೀತಿ ಆಯೋಗದ ರಿಪೋರ್ಟ್ ಪ್ರಕಾರ ಕಳೆದ ದಶಕದಲ್ಲಿ ಭಾರತದಲ್ಲಿ ಈ ಒಂದು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಆಗಿದೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಡ್ಯೂರಿಂಗ್ ಕ್ರೈಸಿಸ್ ಲೈಕ್ COVID-19. ಅಂದರೆ ಫುಡ್ ಸೆಕ್ಯೂರಿಟಿ, ಕೋವಿಡ್ ಎಲ್ಲ ಬಂದಾಗ ಫುಡ್ ಸೆಕ್ಯೂರಿಟಿ ಸಿಸ್ಟಮನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಆದರೂ ಸಹಿತ ಇನ್ಇಕ್ವಾಲಿಟಿ ರೈಸ್ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ವೆಲ್ತ್ ಕಾನ್ಸಂಟ್ರೇಷನ್, ಕೆಲವು ವ್ಯಕ್ತಿಗಳು ಸಮಾಜದಲ್ಲಿ ಬಹುಪಾಲು ಸಂಪತ್ತನ್ನು ಹೊಂದಿದ್ದಾರೆ, ವೆಲ್ತ್ ಕಾನ್ಸಂಟ್ರೇಷನ್. ಮತ್ತು ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ರಿಮೇನ್ಸ್ ಡಾಮಿನೆಂಟ್. ಅಸಂಘಟಿತ ವಲಯ ಇರಬಹುದು, ಅನೌಪಚಾರಿಕ ವಲಯ ಇರಬಹುದು, ದೊಡ್ಡ ಪ್ರಮಾಣದಲ್ಲಿದೆ. ಇದು ಇನ್ಕ್ಲೂಸಿವ್ ಗ್ರೋತನ್ನು ಅಫೆಕ್ಟ್ ಮಾಡ್ತಾ ಇದೆ. ಕ್ಲೈಮೇಟ್ ಚೇಂಜ್ ಒಂದು ಕಡೆ, ನಮ್ಮ ಅಗ್ರಿಕಲ್ಚರ್, ರೂರಲ್ ಲೈವ್ಲಿಹುಡ್, ಫುಡ್ ಸೆಕ್ಯೂರಿಟಿ ಎಲ್ಲದರ ಮೇಲೂ ಪರಿಣಾಮವನ್ನು ಬೀರ್ತಾ ಇದೆ. ಇದಿಷ್ಟು ಕೆಲವೊಂದು ಚಾಲೆಂಜಸ್. ಇನ್ನು ಅನಾಲಿಟಿಕಲ್ ಸೆಕ್ಷನನ್ನು ಸಹ ಈಗಲೇ ನೋಡಿಬಿಡೋಣ, ಮುಗಿಸ್ಬಿಡೋಣ ಈ ಒಂದು ವಿಷಯವನ್ನು.
ಗ್ರೋತ್ ಮತ್ತು ಡಿಸ್ಟ್ರಿಬ್ಯೂಷನ್. ಅಂದರೆ ಗ್ರೋತ್ ಇನ್ಕ್ರೀಸಸ್ ನ್ಯಾಷನಲ್ ವೆಲ್ತ್ ಅಲ್ವಾ, ಗ್ರೋತಿಂದ ನ್ಯಾಷನಲ್ ವೆಲ್ತ್ ಜಾಸ್ತಿ ಆಗ್ತಾ ಇದೆ, ಆದರೆ ಡಿಸ್ಟ್ರಿಬ್ಯೂಷನ್ ಡಿಟರ್ಮೈನ್ಸ್ ಸೋಷಿಯಲ್ ಜಸ್ಟಿಸ್. ಆದರೆ ಆ ಗ್ರೋತ್ ಸರಿಯಾಗಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆಯಾ ಅನ್ನೋದು ಸೋಷಿಯಲ್ ಜಸ್ಟಿಸಿನ ಅಂಶ. ಸಾಮಾಜಿಕ ನ್ಯಾಯ ಎಲ್ರಿಗೂ ಸಿಗಬೇಕು ಅಂತಂದರೆ ಗ್ರೋತ್ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಬ್ಯಾಲೆನ್ಸ್ಡ್ ಅಪ್ರೋಚ್ ಇಸ್ ನೆಸೆಸರಿ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಇದು ಮೊದಲು ಬಂದಿತ್ತು ಯೂನಿವರ್ಸಲ್ ವರ್ಸಸ್ ಟಾರ್ಗೆಟೆಡ್. ಯೂನಿವರ್ಸಲಲ್ಲಿ ಎಕ್ಸ್ಕ್ಲೂಷನ್ ರೆಡ್ಯೂಸ್ ಮಾಡಬಹುದು, ಆದರೆ ಫಿಸ್ಕಲ್ ಬರ್ಡನ್ ಜಾಸ್ತಿ ಇರುತ್ತೆ. ಟಾರ್ಗೆಟೆಡಲ್ಲಿ ಕಾಸ್ಟ್ ಎಫಿಷಿಯೆಂಟ್ ಆಗಿರುತ್ತೆ, ಆದರೆ ಐಡೆಂಟಿಫೈ ಮಾಡೋದು ಕಷ್ಟ. ಇವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂಥವರಿಗೆ ಮಾತ್ರ ಸಿಗಬೇಕು, ತುಂಬ ಐಡೆಂಟಿಫಿಕೇಶನ್ ಎರರ್ಗಳು ಬರಬಹುದು. ಇನ್ನು ಪವರ್ಟಿ ಲೈನ್ ಡಿಬೇಟ್ ಅಲ್ವಾ, ಪವರ್ಟಿಯನ್ನು ಇನ್ಕಮ್ ಬೇಸ್ಡ್ ಮಾತ್ರ ಇಟ್ಟರೆ ಸಾಕಾ ಅಥವಾ ಮಲ್ಟಿ ಡೈಮೆನ್ಷನಲ್ ಆಗಿ ಇಡಬೇಕಾ ಅನ್ನುವಂಥ ಒಂದು ಡಿಬೇಟ್ ಇದೆ. ಈಗ ಮಾಡರ್ನ್ ಆಗಿ ನಾವು ಹೆಚ್ಚು ಸರಿ ಅಂತ ಹೇಳೋದು ಯಾವುದಕ್ಕೆ ಅಂತಂದರೆ ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಹೆಚ್ಚು ಒಳ್ಳೆಯದು ಅಂತ ಹೇಳ್ತಾ ಇದ್ದೇವೆ. ಮತ್ತು ಇನ್ಕ್ಲೂಸಿವ್ ಗ್ರೋತು ಮತ್ತು ಸಸ್ಟೈನೇಬಲ್ ಗ್ರೋತ್ ಅಲ್ವಾ, ಎಲ್ಲರನ್ನ ಒಳಗೊಳ್ಳೋದ್ರ ಜೊತೆ ಆ ಒಂದು ಗ್ರೋತ್ ಸುಸ್ಥಿರವಾಗಿರಬೇಕು. ಡೆವಲಪ್ಮೆಂಟ್ ನೆನ್ಪು ಮಾಡ್ಕೊಳ್ಳಿ, ಇದನ್ನು NCERT ಸಂದರ್ಭದಲ್ಲಿ ನಿಮಗೊಂದ್ಸರಿ ಬರ್ಸಿದ್ದೆ, ಆವಾಗಲೇ ನೆನಪಾಗ್ತಾ ಇದೆಯಾ? ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮತ್ತು ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಈ ರೀತಿಯಾದಂಥ ಪಾಯಿಂಟ್ಗಳನ್ನು ಆವಾಗ ಒಂದ್ಸರಿ ಬರ್ಸಿದ್ದೆ. ಆ ನೋಟ್ಸನ್ನು ಹೋಗಿ ನೋಡಿ. ಇಕನಾಮಿ NCERT 9th 10th ಆ ವಿಡಿಯೋಗಳು ಇದೆ, ಹೋಗಿ ನೋಡ್ಬೋದು. ಲಾಸ್ಟಲ್ಲಿ ಕೆಲವೊಂದನ್ನು ಬರ್ಕೊಳ್ಳಿ ಅಂತ ಬರ್ಸಿದ್ದೆ ಅಲ್ವಾ, ಅದನ್ನು ನೋಡಬೇಕು. ಗ್ರೋತ್ ಮಸ್ಟ್ ಬಿ ಇನ್ಕ್ಲೂಸಿವ್, ಸೋಷಿಯಲಿ, ಸಸ್ಟೈನೇಬಲ್, ಎನ್ವೈರ್ಮೆಂಟಲಿ. ಅಲ್ಲೊಂದು ಡಯಾಗ್ರಾಮ್ ಹಾಕಿ ಈ ಥರ ಮಾಡಿದ್ದೇನಾದರೂ ನೆನಪಿದೆ ಯಾರಿಗಾದರೂ? ನೋಡಿ, ಆ ರೀತಿ ಇರಬೇಕು ಅಥವಾ ಹೇಗಿರಬೇಕು ಅಂತ ಒಂದ್ಸರಿ ನೋಟ್ಸ್ ತೆಗೆದು ನೋಡಿ. ನಾನು ಈಗಲೇ ಕೇಳ್ಕೊಳ್ತಾ ಇದ್ದೇನೆ. ಆ ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ಇಲ್ಲಿ ಕನೆಕ್ಟ್ ಆಗುತ್ತೆ ಅದು. ಇಂಡಿಯಾಸ್ ಚಾಲೆಂಜ್ ಇಸ್ ನಾಟ್ ಲ್ಯಾಕ್ ಆಫ್ ಗ್ರೋತ್ ಬಟ್ ಅನ್ಈಕ್ವಲ್ ಟ್ರಾನ್ಸ್ಲೇಷನ್ ಆಫ್ ಗ್ರೋತ್ ಇನ್ ಟು ಹ್ಯೂಮನ್ ವೆಲ್ಬೀಯಿಂಗ್. ಗ್ರೋತ್ ಆಗ್ತಾ ಇದೆ, ಆದರೆ ಗ್ರೋತ್ ಹ್ಯೂಮನ್ ವೆಲ್ಬೀಯಿಂಗ್ಗೆ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ, ಅಲ್ಲಿ ಸಮಸ್ಯೆ ಇರೋದು. ಹಾಗಾದರೆ ಲಾಂಗ್ ಟರ್ಮ್ ಟ್ರಾನ್ಸ್ಫಾರ್ಮೇಷನ್ ಪಾತ್ ಏನು? ಫಸ್ಟ್ ಪವರ್ಟಿ ರಿಡಕ್ಷನ್ ಮಾಡೋದು, ಹ್ಯೂಮನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮತ್ತು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು, ಆಮೇಲೆ ಇನ್ಕ್ಲೂಸಿವ್ ಗ್ರೋತು, ಆಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್. ಇದೊಂದು ಪಾತ್ ನಮ್ಮ ಮುಂದಿರೋದು. ಬಡತನ ನಿರ್ಮೂಲನೆ ಮಾಡೋದು, ಇನ್ವೆಸ್ಟ್ ಮಾಡೋದು, ಎಂಪ್ಲಾಯ್ಮೆಂಟು, ಗ್ರೋತು, ಡೆವಲಪ್ಮೆಂಟ್, ಈ ಒಂದು ಹಾದಿಯಲ್ಲಿ ಭಾರತ ಇನ್ನು ಮುಂದೆ ಸಾಗಬೇಕು. ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಕೀವರ್ಡ್ ಯಾವುದು? ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಹ್ಯೂಮನ್ ಕ್ಯಾಪಿಟಲ್, ಮಲ್ಟಿ ಡೈಮೆನ್ಷನಲ್ ಪವರ್ಟಿ, ಫುಡ್ ಸೆಕ್ಯೂರಿಟಿ, ಸೋಷಿಯಲ್ ಪ್ರೊಟೆಕ್ಷನ್, ಇಕ್ವಿಟಿ ಓರಿಯೆಂಟೆಡ್ ಗ್ರೋತ್. ಇದೆಲ್ಲ ಮೇನ್ಸಿಗೆ ಬೇಕಾಗಿರೋದು. ಗ್ರೋತ್ ವಿತೌಟ್ ಇನ್ಕ್ಲೂಷನ್ ಡೀಪನ್ಸ್ ಸ್ಟ್ರಕ್ಚರಲ್ ಇನ್ಇಕ್ವಾಲಿಟಿ, ಮೊದಲು ಬಂದಿರುವಂಥ ವಾಕ್ಯನೇ ಇದು. ಗ್ರೋತ್ ಆಗ್ತಾ ಇದೆ, ಇನ್ಕ್ಲೂಷನ್ ಆಗ್ತಾ ಇಲ್ಲ ಅಂತಂದರೆ ಇನ್ಇಕ್ವಾಲಿಟಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಪವರ್ಟಿ ಇಸ್ ಅ ಡೆಪ್ರಿವೇಷನ್ ಆಫ್ ಕೆಪಾಬಿಲಿಟೀಸ್, ನಾಟ್ ಜಸ್ಟ್ ಇನ್ಕಮ್. ಬಹಳ ಇಂಪಾರ್ಟೆಂಟ್ ಇದು. ಪವರ್ಟಿ ಅಂತಂದರೆ ಇನ್ಕಮ್ ಇಲ್ಲದೆ ಇರೋದು ಮಾತ್ರ ಅಲ್ಲ, ಕೆಪಾಬಿಲಿಟಿ ಅಪ್ರೋಚ್, ಅದು ನೆನ್ಪು ಮಾಡ್ಕೊಳ್ಳಿ. ಡೆಪ್ರಿವೇಷನ್ ಆಫ್ ಕೆಪಾಬಿಲಿಟಿ. ಹಂಗರ್ ಅಂಡರ್ಮೈನ್ಸ್ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್. ಹಂಗರ್ ಅಂತಂದರೆ ಹ್ಯೂಮನ್ ಕ್ಯಾಪಿಟಲ್, ಮಾನವ ಸಂಪನ್ಮೂಲ, ಮಾನವ ಬಂಡವಾಳ ಏನೋ ಒಂದು ಕಲ್ಪನೆ ಇದೆ, ಅದನ್ನು ಅದು ಅಂಡರ್ಮೈನ್ ಮಾಡುತ್ತೆ. ಅಂತಂದರೆ ಆ ಒಂದು ಮನುಷ್ಯನ ಮಹತ್ವ ನಮಗೆ ಗೊತ್ತೇ ಆಗೋದಿಲ್ಲ. ಹಸಿವಿನ ಸಮಸ್ಯೆ ಇದ್ದವರಿಗೆ ಪ್ರೊಡಕ್ಟಿವಿಟಿ ಇರಬಹುದು, ಬೇರೆ ಬೇರೆ ಸಮಸ್ಯೆಗಳು ಬರ್ತಾನೆ ಹೋಗುತ್ತೆ, ಹ್ಯೂಮನ್ ಕ್ಯಾಪಿಟಲ್ ಆವಾಗ ಫಾರ್ಮ್ ಆಗೋದಿಲ್ಲ. ಹಾಗಾಗಿ ಅಮರ್ತ್ಯ ಸೇನ್ ಅವರ ಒಂದು ಕೆಪಾಬಿಲಿಟಿ ಡೆಪ್ರಿವೇಷನ್ ಥಿಯರಿ, ಕೆಲವೊಂದು ಸರಿ ಈ ಥರ ಕೇಳಿಬಿಡ್ತಾರೆ, ಕೆಪಾಬಿಲಿಟಿ ಅಪ್ರೋಚ್ ಅಂತ ಕೇಳೋದಿಲ್ಲ, ಕೆಪಾಬಿಲಿಟಿ ಡೆಪ್ರಿವೇಷನ್ ಥಿಯರಿ ಅಂತ ಕೇಳಿಬಿಡ್ತಾರೆ. ಅದು ಸಿಮಿಲರ್ ಕಾನ್ಸೆಪ್ಟೇ ಅಮರ್ತ್ಯ ಸೇನ್ ಅವರದ್ದು. ಅದನ್ನು ಸಹ ನಾವು ಇಲ್ಲಿ ರೆಫರೆನ್ಸ್ ಆಗಿ ಕೊಡ್ಬೋದು. ನರೇಗಾ, ಗ್ರಾಮ್ಜಿ ಆ್ಯಕ್ಟ್, PDS ಎಕ್ಸ್ಪ್ಯಾನ್ಷನ್ ಕೋವಿಡ್ ಟೈಮ್ನಲ್ಲಿ ಮಾಡಿರೋದು, ಮತ್ತು ಜನ್ಧನ್ ಯೋಜನೆ, ಡಿಜಿಟಲ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ಈ ಕೇಸ್ ಸ್ಟಡಿಗಳ ಬಗ್ಗೆ ಕೆಲವರಿಗೆ ಡೌಟ್ ಇರಬಹುದು. ಇದು ಏನು ಕೇಸ್ ಸ್ಟಡಿ ಅಂತ ಬರೆದಿರೋದು, ಹೇಗೆ ಇದು ಯೂಸ್ ಆಗುತ್ತೆ ಅಂತ ಕೆಲವರಿಗೆ ಡೌಟ್ ಇರಬಹುದು. ಇದು ಆನ್ಸರ್ ರೈಟಿಂಗ್ಗೆ ಹೆಲ್ಪ್ ಆಗಲಿ ಅಂತ ಈಗಲೇ ಕೊಟ್ಟಿರೋದು. ನಾನು ಹೇಗೆ ಯೂಸ್ ಮಾಡೋದು ಅಂತ ಆನ್ಸರ್ ರೈಟಿಂಗ್ ಸೆಷನ್ನಲ್ಲಿ ಗೊತ್ತಾಗುತ್ತೆ. ಆದರೆ ನೋಟ್ಸ್ ನೋಡಬೇಕಾದ್ರೆ ನಿಮಗೊಂದು ಐಡಿಯಾ ಬರಬೇಕಲ್ವಾ, ಇವತ್ತು ಗೊತ್ತಾಗದೇ ಇರಬಹುದು. ಆದರೆ ಎಕ್ಸಾಮ್ ಟೈಮ್ನಲ್ಲಿ ನೀವು ಈ ನೋಟ್ಸ್ ಓದಬೇಕಲ್ವಾ, ರಿವಿಷನ್ ಮಾಡಬೇಕಾದ್ರೆ ಆವಾಗ ಈ ಕೊಟ್ಟಿರೋ ಕೇಸ್ ಸ್ಟಡಿಗಳು ತುಂಬ ಹೆಲ್ಪ್ ಆಗುತ್ತೆ. ಆ ಒಂದು ಸಿಚುವೇಶನ್ ಕನ್ಸಿಡರ್ ಮಾಡಿ ಈಗಲೇ ಕೊಟ್ಟಿರೋದು. ಸೊ ಇಂಡಿಯಾಸ್ ಡೆವಲಪ್ಮೆಂಟ್ ಚಾಲೆಂಜ್ ಇಸ್ ನಾಟ್ ಮಿಯರ್ಲಿ ಟು ಇನ್ಕ್ರೀಸ್ ವೆಲ್ತ್ ಬಟ್ ಟು ಎನ್ಶೋರ್ ದಟ್ growth translate into dignity, nutrition and opportunity for every citizen.
ಪ್ರತಿಯೊಬ್ಬ ಸಿಟಿಸನಿಗೂ ಡಿಗ್ನಿಟಿ, ನ್ಯೂಟ್ರಿಷನ್, ಆಪರ್ಚುನಿಟಿ ಸರಿಯಾಗಿ ಸಿಗಬೇಕು. ಆವಾಗ ಮಾತ್ರ ಅದು ಗ್ರೋತ್, ಡೆವಲಪ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲಿ ತನಕನೂ ಹೇಳ್ಬೋದು. ಇಲ್ಲಿಗೆ ಸೋಷಿಯಲ್ ಜಸ್ಟಿಸ್ ಫೌಂಡೇಶನ್ ಬೇಸಿಕ್ ಕ್ಲಾಸ್ಗಳು ಮುಗಿದಿದೆ. ಮೊದಲಿಂದ ನಾವು ಸ್ಟಾರ್ಟಿಂಗಿಂದ ಇಲ್ಲಿ ತನಕ ಇಂಪಾರ್ಟೆಂಟ್ ಬೇಸಿಕ್ಕನ್ನು ತಿಳ್ಕೊಂಡಿದ್ದೇವೆ. ಕೆಲವರಿಗೆ ಇಷ್ಟೇನಾ ಇದು ತುಂಬ ಇರ್ತಿತ್ತಲ್ವಾ ಅಂತ ಅನಿಸ್ಬಹುದು. ಹೌದು, ಇನ್ನೂ ಇದೆ ಈ ವಿಷಯದಲ್ಲಿ ಕಲಿಯೋದು, ಆದರೆ ಈಗಲ್ಲ. ಈ ವಿಷಯವನ್ನು ನಾವು ರಿವರ್ಸ್ ಇಂಜಿನಿಯರಿಂಗ್ ಮೆಥಡ್ ಅಂದರೆ PYQ ನೋಡಿ ಕರೆಂಟ್ ಅಫೇರ್ಸ್ ಇಂಟಿಗ್ರೇಟ್ ಮಾಡಿಕೊಂಡು ಆನ್ಸರ್ ರೈಟಿಂಗ್ ಮೂಲಕ ಕಲಿತೇವೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಕಲಿಬೇಕು ಅಂತಂದರೆ ಅದೇ ಬೆಸ್ಟ್ ಮೆಥಡ್. ಟೀಚ್ ಮಾಡೋದು, ಓದೋದು ಒಂದು ಲೆವೆಲಿಗೆ ಓಕೆ, ಅಂದರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿರಬೇಕು. ಅದು ಮೊದಲು ನಾನು ಮಹತ್ವ ಕೊಡೋದು. ಇಲ್ಲಿಗೆ ಬೇಸಿಕ್ ಮುಗಿಯುತ್ತೆ. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ನೀವೇ ಓದಿದ್ರೂ ಅರ್ಥ ಆಗುತ್ತೆ. ಕನ್ನಡದಲ್ಲೂ ಸಹ ನೋಟ್ಸು ಅರ್ಥ ಆಗೋ ಥರನೇ ಇದೆ. ಹಾಗಾಗಿ ಸಮಸ್ಯೆಗಳು ಯಾವುದೂ ಇರಲಿಕ್ಕಿಲ್ಲ. ಒಂದು ವೇಳೆ ಇದ್ದರೆ ತಿಳಿಸಿ, ಸಾಲ್ವ್ ಹೇಗೆ ಮಾಡಲಿಕ್ಕಾಗುತ್ತೆ ಡಿಸ್ಕಸ್ ಮಾಡೋಣ. ಮುಂದೆ ಜುಲೈನಲ್ಲಿ ನಂತರ ಅಲ್ಲಿ PYQ ಡಿಸ್ಕಷನ್ ಮತ್ತು ಆನ್ಸರ್ ರೈಟಿಂಗ್ ಸೆಷನ್ ಇದೆ. ಇಲ್ಲಿ ತನಕ ಓದಿ ಮುಗಿಸಿದವರು ಅದನ್ನು ಅಟೆಂಡ್ ಮಾಡಿ ದಯವಿಟ್ಟು. ಆವಾಗಲೂ ನಿಜವಾಗಲೂ ಇಂಪಾರ್ಟೆಂಟ್ ಆಗಿ ತುಂಬ ಒಳ್ಳೊಳ್ಳೆ ಡಿಸ್ಕಷನ್ ನಾವು ಮಾಡ್ಬೋದು. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್.